ಆದರೆ ಯಾವತ್ತು ಹಿಂದೂ ಈ ಹಿಂದುತ್ವವನ್ನು ಮರಿತಾನೋ ಆವತ್ತು ಮಾತ್ರ ಈ ದೇಶ ಮರೀಲಿಕ್ಕಾಗದೇ ಇರುವಂಥ ಆಘಾತವನ್ನು ಅನುಭವಿಸುತ್ತೆ. ನಾನು ಇತಿಹಾಸದುದ್ದಕ್ಕೂ ಇರುವಂಥ ಆಧಾರಗಳನ್ನು ಕೊಡ್ತೀನಿ ನಿಮಗೆ. ಸಿಂಧ್ ಪ್ರಾಂತ್ಯಕ್ಕೆ ಆಕ್ರಮಣ ಮಾಡಬೇಕು ಅಂತ ಅರಬ್ಬರು 6 ಬಾರಿ ಪ್ರಯತ್ನ ಪಟ್ಟರು. 6 ಬಾರಿ ಪ್ರಯತ್ನ ಪಟ್ಟಾಗ ಅರಬ್ಬರು 6 ಬಾರಿ ಸೋತರು. ಆ 6 ಬಾರಿ ಸೋತ ನಂತರ 7ನೇ ಬಾರಿ ಮೊಹಮ್ಮದ್ ಬಿನ್ ಕಾಸಿಂ ಅನ್ನುವಂತ ಮೀಸೆ ಚಿಗುರದ ತರುಣ ಅಲ್ ಹಜ್ಜಾಜಿಗೆ ಹೇಳ್ದ, ನಾನು ಹೋಗಿ ಬರ್ತೀನಿ, ನಾನೊಂದ್ಸಲ ಸಿಂಧ್ ಪ್ರಾಂತ್ಯವನ್ನು ಸೋಲಿಸಿ ಬರ್ತೀನಿ ಅಂತ. ಅಲ್ ಹಜ್ಜಾಜ್ ಹೇಳ್ದ, ಹಿಂದೂಗಳನ್ನ ಎದುರಿಸೋದು ಸುಲಭ ಇಲ್ಲ. ಅವ್ರ ಹತ್ರ ಹೋಗಿ ಅವ್ರು ನಮಗೆ ಕ್ಷಮೆ ಕೊಟ್ಟಿದ್ರಿಂದ ವಾಪಸ್ ಬಂದಿದ್ದೀವಿ, ಇಲ್ಲದೆ ಹೋದ್ರೆ ಸುಲಭ ಇಲ್ಲ ಅವರನ್ನು ಎದುರಿಸೋದು. ಮೊಹಮ್ಮದ್ ಬಿನ್ ಕಾಸಿಂ ಹೇಳ್ದ, ಒಂದು ಸಲ ನಾನು ನೋಡೇ ಬಿಡ್ತೀನಿ, ನನಗೆ ಗೊತ್ತಿರುವ ಎಲ್ಲ ವಿದ್ಯೆಯ ಪ್ರಯೋಗ ಮಾಡ್ತೀನಿ ಅಂತ ಮೊಹಮ್ಮದ್ ಬಿನ್ ಕಾಸಿಂ ಆಕ್ರಮಣಕ್ಕೆ ಅಂತ ಬಂದ. ಹಿಂದೂಗಳ ಘನಘೋರ ಸಾಮರ್ಥ್ಯವನ್ನ ಕಂಡ. ಆದರೆ ಅವನಿಗೆ ಗೊತ್ತಿತ್ತು ಇವರನ್ನು ಒಡೆಯೋದು ಬಹಳ ಸುಲಭ ಅಂತ. ಏನ್ ಮಾಡಿದ ಗೊತ್ತಾ? ಅಲ್ಲಿರುವಂತ ಜನರಿಗೆ ಹೇಳಿದ, ನೀವು ಬೌದ್ಧರು, ನಿಮ್ಮ ರಾಜ ದಾಹಿರ ಹಿಂದೂ ರಾಜನ ಕೆಳಗೆ ಬೌದ್ಧರು ನೀವು ಹೇಗೆ ಬದುಕ್ತೀರಾ? ನನಗೊಂದು ಸ್ವಲ್ಪ ಸಹಕಾರ ಮಾಡಿ, ನಾನು ಹಿಂದೂ ರಾಜನ ಮೂಲೋತ್ಪಾಟನೆ ಮಾಡ್ತೀನಿ, ಈ ದೇಶವನ್ನ ನಿಮ್ಮ ಕೈಗೆ ಕೊಡ್ತೀನಿ ಅಂತ ನಂಬಿಸಿ ಬಿಟ್ಟ. ಮಿತ್ರೆ, ಜಾತಿ ಹೆಸರಲ್ಲಿ ಹೊಡೆಯೋದು ಇವತ್ತಿನದ್ದಲ್ಲ, ಮೊಹಮ್ಮದ್ ಬಿನ್ ಕಾಸಿಮನ ಪಾಠ. ಬೌದ್ಧರು ನಂಬಿಬಿಟ್ರು ಅವನನ್ನ. ಊರಿನ ಜನ ಮೋಸ ಹೋದ್ರು. ಅವನು ಮುಲ್ತಾನಿನ ಮೇಲೆ, ಮೂಲಸ್ಥಾನದ ಮೇಲೆ ದಾಳಿ ಮಾಡಿದ. ಬಹಳ ಜನರಿಗೆ ಮೂಲಸ್ಥಾನದ ಹೆಸರು ಗೊತ್ತಿರಲಿಕ್ಕಿಲ್ಲ. ಮೂಲಸ್ಥಾನ ಯಾವ ಊರು ಗೊತ್ತಾ? ಆ ಮೂಲಸ್ಥಾನದಲ್ಲಿ ಈ ದೇಶದ ಅತ್ಯಂತ ಪ್ರಾಚೀನವಾಗಿರುವಂತ ಅತ್ಯಂತ ಶ್ರೇಷ್ಠವಾದ ಸೂರ್ಯ ಮಂದಿರವಿತ್ತು. ಹೇಗೆ ಅಯೋಧ್ಯೆಯ ರಾಮನೋ, ಹೇಗೆ ಮಥುರೆಯ ಕೃಷ್ಣನೋ, ಹೇಗೆ ಕಾಶಿಯ ವಿಶ್ವನಾಥನೋ, ಹಾಗೆ ಮೂಲಸ್ಥಾನದ ಸೂರ್ಯ ದೇವಸ್ಥಾನ ಆಕ್ರಮಣ ಮಾಡಿದ. ಮೂಲ ಸ್ಥಾನದಲ್ಲಿ ಸೇರಿದ್ದ ಭಕ್ತಾದಿಗಳೇ ಅವನನ್ನು ಅಡ್ಡಗಟ್ಟಿ ನಿಂತರು. ಆದರೆ ಒಂದಷ್ಟು ಜನ ಮೋಸ ಮಾಡಿದ್ರು. ನಾವು ಬೌದ್ಧರು, ಆಳುವವನು ಹಿಂದೂ, ಹೇಗಾದ್ರೂ ಮಾಡಿ ಅವನನ್ನು ಸೋಲಿಸಿದರೆ ದೇಶ ನಮ್ಮ ಕೈಯಲ್ಲಿ ಬರುತ್ತೆ, ಈ ಊರು ನಮ್ಮ ಕೈಯಲ್ಲಿ ಬರುತ್ತೆ ಅನ್ನೋ ಭಾವನೆಯಿಂದ ಅವನ ಜೊತೆಗೆ ನಿಂತರು. ಅವನ ಜೊತೆಗೆ ನಿಂತಿದ್ದರ ಪರಿಣಾಮವಾಗಿ ಅವನ ಆಕ್ರಮಣ ಮಾಡಿ 3 ತಿಂಗಳ ನಂತರ ಮೂಲ ಸ್ಥಾನವನ್ನು ಧ್ವಂಸಗೊಳಿಸಿದ. 6-7 ಸಾವಿರ ಜನರನ್ನ ಆಹುತಿ ಕೊಟ್ಟುಬಿಟ್ಟ. ಆಮೇಲೆ ಏನಾಯ್ತು? ಮೂಲಸ್ಥಾನದ ಹೆಸರು ಮುಲ್ತಾನ್ ಅಂತ ಬದಲಾಯಿತು. ಇವತ್ತು ಪಾಕಿಸ್ತಾನದಲ್ಲಿದೆಯಾ ಮುಲ್ತಾನ್? ಆ ಮುಲ್ತಾನ್ ನಮ್ಮ ಸೂರ್ಯ ದೇವಸ್ಥಾನ. ಎಷ್ಟರ ಮಟ್ಟಿಗೆ ಈ ಅಯೋಧ್ಯೆಯ ರಾಮ ಮಂದಿರಕ್ಕೆ ಗೌರವವಿತ್ತೋ ಅದಕ್ಕಿಂತ ಒಂದು ತೂಕ ಜಾಸ್ತಿ ಮೂಲಸ್ಥಾನದಲ್ಲಿರುವಂತ ಸೂರ್ಯ ಮಂದಿರಕ್ಕಿತ್ತು. ಆದರೆ ಇವತ್ತೊಂದು ಸೂರ್ಯ ಮಂದಿರ ಇತ್ತು ಅಂತ ನೆನಪೂ ಇಲ್ಲ ರೀ, ಹೋಯ್ತು. ಒಂದು ಸಣ್ಣ ಜನಾಂಗ ಅವನಿಗೆ ಸಪೋರ್ಟ್ ಮಾಡಿದ್ದರ ಪರಿಣಾಮವಾಗಿ ಅಷ್ಟು ಮೂಲಸ್ಥಾನ ಕಳ್ಕೊಂಡು ಪಾಕಿಸ್ತಾನ ಆಗಿ ಮೂಲಸ್ಥಾನ ಹೋಯ್ತು, ಮುಲ್ತಾನ್ ಆಯ್ತು. ಘಜನಿ ಗೋರಿಯರು ದಾಳಿ ಮಾಡಿದ್ರು, 1-2 ಬಾರಿ ಅಲ್ಲ, ನಿರಂತರವಾಗಿ ದಂಡಯಾತ್ರೆ ಮಾಡಿ ಪದೇ ಪದೇ ಬಂದು ಈ ದೇಶದ ದೇವಸ್ಥಾನಗಳನ್ನು ಕೊಳ್ಳೆ ಹೊಡೆದ್ರು. ಅವ್ರ ಗುರಿ ಇದ್ದಿದ್ದೇ ದೇವಸ್ಥಾನಗಳಲ್ಲಿ ಸಂಪತ್ತಿದೆ, ಈ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತ ಘಜನಿ ಗೋರಿಯರು. ನಾನು ನೆನಪಿಸ್ಕೊಡ್ತಿರೋದು ಯಾಕೆ ಅಂದ್ರೆ ಇವತ್ತಿಗೂ ಘಜನಿ ಗೋರಿಯರಿದ್ದಾರೆ ಅಂತ. ನಾನು ನೆನಪಿಸ್ಕೊಡ್ತಿರೋದು ಯಾಕೆ ಅಂತಂದ್ರೆ ಇವತ್ತಿಗೂ ಮೊಹಮ್ಮದ್ ಬಿನ್ ಕಾಸಿಮರಿ ಇದ್ದಾರೆ ಅಂತ. ಜಾತಿ ಹೆಸರಲ್ಲಿ ಡಿವೈಡ್ ಮಾಡೋರು ಇವತ್ತಿಗೂ ಇದ್ದಾರೆ. ನೀನು ಬೌದ್ಧ, ನೀನು ಜೈನ, ನೀನು ಗೌಡ, ನೀನು ಲಿಂಗಾಯತ, ನೀನು ವೀರಶೈವ, ನೀನು ಮುಸಲ್ಮಾನ, ನೀನು ಬ್ಯಾರಿ, ನೀನು ಕ್ರಿಶ್ಚಿಯನ್ ಅಂತ ಡಿವೈಡ್ ಮಾಡ್ತಾ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಮೊಹಮ್ಮದ್ ಬಿನ್ ಕಾಸಿಮಿಗಳು ಇವತ್ತು ಇದ್ದಾರೆ. ಈ ದೇವಸ್ಥಾನ ಇದನ್ನ ಲೂಟಿ ಮಾಡಿದ್ರೆ, ಇದನ್ನ ವಶಪಡಿಸಿಕೊಂಡ್ರೆ ನನಗೆ ಅಪಾರವಾದ ಆಸ್ತಿ ಆಗುತ್ತೆ ಅಂತ ಹೇಳುವಂತ ಜನ ಇವತ್ತಿಗೂ ಇದ್ದಾರೆ ನಮ್ಮ ನಡುವೆ. ಮಿತ್ರರೇ, ಆ ಘಜನಿ ಗೋರಿಯರಿಗೆ ಕೊರತೆ ಇಲ್ಲ. ಘಜನಿ ಗೋರಿ ದಾಳಿಗೆ ಈ ದೇಶ ಬಲಿಯಾಯ್ತು. ಪರಿಣಾಮ ಏನಾಯ್ತು? ಅವತ್ತು ಸುಮ್ಮನೆ ಕೂತು ನೋಡ್ತಾ ಇದ್ದವರೆಲ್ಲ ನೋಡ್ತಾ ಉಳಿದ್ರಲ್ಲ. ನಮ್ಮ ಮನೇಲಿ ನಾವಿದ್ದೀವಿ, ರಾಜ ಇವನನ್ನು ನೋಡ್ಕೊಳ್ತಾನೆ ಅಂತ ಸುಮ್ಮನಿದ್ದವ್ರ ಪರಿಸ್ಥಿತಿ ಏನಾಯ್ತು ಗೊತ್ತಾ ಮಿತ್ರರೇ? ಯಾವ ಗಾಂಧಾರ ದೇಶ ಗಾಂಧಾರಿಯ ನಾಡಾಗಿತ್ತೋ ಆ ಗಾಂಧಾರ ದೇಶ ಅಫ್ಘಾನಿಸ್ತಾನ ಆಯ್ತು. ಯಾವ ಲಾಹೋರ್, ಲವಪುರ ಅನ್ನುವಂತ ಹೆಸರು ಲವನಾಳಿದ ಆ ಭಾಗ ಲಾಹೋರ್ ಆಯ್ತು. ಲಾಹೋರ್ ಪಾಕಿಸ್ತಾನಕ್ಕೆ ಹೋಯ್ತು. ಪಂಜಾಬಿನ ಭಾಗವಾಗಿತ್ತದು. ಬಂಗಾಳದ ಭಾಗ, ಅಲ್ಲಿ 1 ಜನರ ಸಂಖ್ಯೆ ಜಾಸ್ತಿ ಆಯಿತು. ಪರಿಣಾಮ ಬಾಂಗ್ಲಾದೇಶ ನಿರ್ಮಾಣಗೊಳ್ತು. ಮಿತ್ರ, ಇವತ್ತಿಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ದಿನನಿತ್ಯ ನಡೆಯುವಂತ ಮಾರಣ ಹೋಮ ನೋಡಿದರೆ ಅವತ್ತು ಸುಮ್ಮನೆ ಇದ್ದಿದ್ದರ ಪ್ರತಿಫಲ ಏನಾಯ್ತು ಅಂತ ಅರ್ಥ ಆಗ್ತಿದೆಯಲ್ಲ ಮಿತ್ರರೇ. ಬರೀ ಇಷ್ಟಕ್ಕೆ ಮುಗಿಲಿಲ್ಲ, ಮೊಘಲರು ಆಕ್ರಮಣ ಮಾಡಿದರು. ಮೊಘಲರು ಆಕ್ರಮಣ ಮಾಡಿದಾಗ ಯಾರು ಸಪೋರ್ಟ್ ಮಾಡಿದ್ದವರಿಗೆ? ನಾವುಗಳೇ ಸಪೋರ್ಟ್ ಮಾಡಿದ್ವಿ.
ಇವ್ರು ನಮಗೇನೋ ಒಳ್ಳೇದು ಮಾಡಬಹುದು ಅನ್ನುವಂಥ ಭಾವನೆ ಕೆಲವರಿಗೆ ಇದ್ದಿರಬಹುದು. ರಾಜನ ಮೇಲೆ ಕೆಲವರಿಗೆ ಕೋಪ ಇದ್ದಿರಬಹುದು. ರಾಜ ನಾನು ಹೋದಾಗ Discover the beauty of Northern Sky Excelsa at Kadri Hills, where life meets luxury and dreams take flight.